ಹಾಯ್ ವೆಲ್ಕಮ್ ಟು ಈಶಾನ್ಯ ಅಕಾಡೆಮಿ ಶಿವಮೊಗ್ಗ. ನಾನು ನಿಮ್ಮ ಪ್ರಕಾಶ್ ಮಂಡಗಟ್ಟ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ದ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಭಾರತದ ರಾಷ್ಟ್ರೀಯ ಚಳವಳಿಯ ಅಥವಾ ಭಾರತದ ಸ್ವತಂತ್ರ ಹೋರಾಟದ ಮೂರನೇ ಕಾಲಘಟ್ಟನೇ ಅಥವಾ ತೃತೀಯ ಹಂತವನ್ನು ನಾವು ಗಾಂಧಿ ಯುಗ ಅಂತೇಳಿ ಅಭ್ಯಾಸ ಮಾಡ್ತೇವೆ. ಈ ಗಾಂಧಿ ಯುಗದಲ್ಲಿ ಹಲವಾರು ಈವೆಂಟ್ಗಳು ಭಾರತ ರಾಷ್ಟ್ರೀಯ ಹೋರಾಟ ಪೂರಕವಾಗಿ ಆಗಿರೋದನ್ನು ಕಾಣ್ತೀವಿ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಇರ್ಬೋದು, ಖಿಲಾಫತ್ ಮೂಮೆಂಟು, ಅಸಹಕಾರ ಚಳವಳಿ, ಸೈಮನ್ ಕಮಿಷನ್ನು, ಹಾಗೆ ಸ್ವರಾಜ್ ಪಕ್ಷದ ಸ್ಥಾಪನೆ, ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಅಂತ ಕರಿತೇವೆ, ಕ್ರಿಪ್ಸ್ ಮಿಷನ್ ಇರ್ಬೋದು ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು. ಹೀಗೆ ಭಾಳಷ್ಟು ಮೇಜರ್ ಆಗಿರ್ತಕ್ಕಂಥ ಇವೆಂಟ್ಗಳು ಈ ಗಾಂಧಿ ಯುಗದಲ್ಲಿ 1919ರಿಂದ 1947 ಏನು ಕಾಲಘಟ್ಟನೇ ಅದನ್ನು ನಾವು ಗಾಂಧಿ ಯುಗ ಅಂತ ಏನು ಕರಿತೀವಿ, ಈ ಒಂದು ಯುಗದಲ್ಲಿ ಆಗಿರೋದನ್ನು ಕಾಣ್ತೇವೆ. ಇಲ್ಲಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರ ಅಂತ ಕೇಳಿದಾಗ ಗಾಂಧೀಜಿ ರಾಷ್ಟ್ರೀಯ ಹೋರಾಟಕ್ಕೆ ಪೂರಕವಾಗಿ ತಮ್ಮ ನಾಯಕತ್ವದಲ್ಲಿ ಮಾಡಿದಂಥ ಹಲವಾರು ಚಳವಳಿಗಳನ್ನ ನಾವಿಲ್ಲಿ ಉಲ್ಲೇಖ ಮಾಡ್ಬೋದು. ಮೇಜರ್ ಆಗಿ 3 ಮೇಜರ್ ಇವೆಂಟ್ಗಳನ್ನ ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ ಅವರ ಪಾತ್ರವನ್ನು ನಾವು ವಿಶದಪಡಿಸೋದಾದ್ರೆ. ಅದಕ್ಕೂ ಪೂರ್ವದಲ್ಲಿ ಕಾಲನ ಕ್ರಮಣಿಕೆ ಮತ್ತು ಒಂದಂಗಕ್ಕೆ ಹೆಲ್ಪ್ ಆಗುವಂಥ ಕೆಲ ಸಂಗತಿ ತಿಳ್ಕೊಂಡು ಆಮೇಲೆ ಗಾಂಧೀಜಿಯ ಪಾತ್ರವನ್ನು ಅಭ್ಯಾಸ ಮಾಡೋಣ. ಗಾಂಧೀಜಿಯವರು 1894ರಿಂದ 1914ರವರೆಗೆ ದಕ್ಷಿಣ ಆಫ್ರಿಕಾದಲ್ಲಿದ್ದರು. ಅಲ್ಲಿ ಸತ್ಯಾಗ್ರಹ ಎಂಬ ಒಂದು ಅಸ್ತ್ರದ ಮೂಲಕವಾಗಿ ಭಾರತೀಯರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿದ್ದನ್ನು ಕಾಣ್ತಾ ಹೋಗ್ತದೆ. ಆನಂತರದಲ್ಲಿ ಅಲ್ಲಿ ನೆಟಾಲ್ ಕಾಂಗ್ರೆಸ್ಸು ಇತರೆ ಸ್ಥಾಪನೆ ಮಾಡಿಕೊಂಡು ಭಾರತೀಯರ ಸ್ಥಿತಿಗತಿಯನ್ನು ಸುಧಾರಿಸೋ ಕೆಲಸವನ್ನು ಗಾಂಧೀಜಿಯಲ್ಲಿ ಮಾಡ್ತಾರೆ. 1915ರಲ್ಲಿ ಭಾರತಕ್ಕೆ ವಾಪಸ್ಸಾದಂಥ ಗಾಂಧೀಜಿ 1916ರಲ್ಲಿ ಸಬರಮತಿ ಆಶ್ರಮವನ್ನು ಅಹಮದಾಬಾದ್ನಲ್ಲಿ ಸ್ಥಾಪನೆ ಮಾಡ್ತಾರೆ. 1916ರಲ್ಲಿ ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮವನ್ನು ಗಾಂಧೀಜಿ ಸ್ಥಾಪನೆ ಮಾಡ್ತಾರೆ. 1 ಅಂಕ 2 ಅಂಕ ಅಥವಾ ಹೊಂದಿಸಿ ಬರಲಿಕ್ಕೆ ಕೇಳುವ ಸಾಧ್ಯತೆ ಇರ್ಬೋದು ಅಥವಾ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಕೇಳುವ ಸಾಧ್ಯತೆ. ಇನ್ನು ಆರಂಭಿಕ ಚಟುವಟಿಕೆಗಳನ್ನ ಗಮನಿಸೋದಾದ್ರೆ ನಾವಿಲ್ಲಿ ಚಂಪಾರಣ್ ಸತ್ಯಾಗ್ರಹ 1917, ಅಹಮದಾಬಾದ್ ಗಿರಣಿ ಮುಷ್ಕರ 1918 ಮತ್ತು ಕೇಡಾ ಸತ್ಯಾಗ್ರಹ 1918 ಈ 3 ಕೂಡ ಕಾಲಾನುಕ್ರಮಣಿಕೆಯಲ್ಲಿ ಕೇಳುವಂಥ ಸಂಭವನೀಯವಾದಂಥ ಅಂಶಗಳು ಗಾಂಧೀಜಿ ಸಂಬಂಧಪಟ್ಟಂಗೆ. ಇನ್ನು ನಾವು ನೇರವಾಗಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಅವಲೋಕನ ಮಾಡ್ತಾ ಹೋಗೋಣ. ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರನ ಅವಲೋಕನ ಮಾಡಿದ್ರೆ ಮೇಜರ್ ಆಗಿ ನಾವಿಲ್ಲಿ ಅಸಹಕಾರ ಚಳವಳಿಗೆ ಬರಬೇಕಾಗತ್ತೆ. 1919ರ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆದಾಗ ಗಾಂಧೀಜಿ ಅದನ್ನು ಖಂಡಿಸ್ತಾರೆ. ಆನಂತರದಲ್ಲಿ ಮೇಜರ್ ಆಗಿ 1920ರಲ್ಲಿ ಅಸಹಕಾರ ಚಳವಳಿನ ಆರಂಭ ಮಾಡ್ತಾರೆ. 1922ರವರೆಗೂ ಕೂಡ ಆ ಅಸಹಕಾರ ಚಳವಳಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದನ್ನು ಕಾಣ್ತೇವೆ. ಅದು ಗಾಂಧೀಜಿ ನಾಯಕತ್ವದ ಒಂದು ಬಹುದೊಡ್ಡ ಮಾಸ್ ಮೂವ್ಮೆಂಟ್ ಅಂತಲೇ ಉಲ್ಲೇಖ ಮಾಡ್ಬೋದು. ಹಾಗಾದ್ರೆ ಈ ಅಸಹಕಾರ ಚಳವಳಿಯಲ್ಲಿ ಗಾಂಧೀಜಿಯವರು ಯಾವ ರೀತಿಯಲ್ಲಿ ರಾಷ್ಟ್ರೀಯ ಹೋರಾಟವನ್ನು ಕೈಗೊಂಡ್ರು ಅಥವಾ ಯಾವ ಒಂದು ಮಾರ್ಗಗಳ ಮೂಲಕವೇ ಹೋರಾಟಕ್ಕೆ ಕರೆಯನ್ನು ಕೊಟ್ಟರು ಜನತೆಗೆ ಅಂತ ನಾವು ಅವಲೋಕನ ಮಾಡೋದಾದ್ರೆ ಇಲ್ಲಿ 1920ರ ಸೆಪ್ಟೆಂಬರ್ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಿಶೇಷ ಅಧಿವೇಶನ ಕಲ್ಕತ್ತಾದಲ್ಲಿ ಜರುಗುತ್ತೆ. ವಿಶೇಷ ಅಧಿವೇಶನ ಕಲ್ಕತ್ತಾದಲ್ಲಿ ಪ್ರತಿ ವರ್ಷ 1885ರಿಂದ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ವಾರ್ಷಿಕ ಅಧಿವೇಶನವನ್ನು ಮಾಡ್ತಾ ಬಂದಿರೋದು ಗೊತ್ತಿದೆ ನಿಮಗೆ. ಇಲ್ಲಿ 1920ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷ ಅಧಿವೇಶನ ಕಲ್ಕತ್ತಾದಲ್ಲಿ ಕರೆಯಲಾಗುತ್ತೆ. ಈ ಅಧಿವೇಶನ ಗಾಂಧೀಜಿಯವರಿಗೆ ಅಸಹಕಾರ ಚಳವಳಿನ ಆರಂಭ ಮಾಡೋದಕ್ಕೆ ಅಧಿಕಾರವನ್ನು ಕೊಡುತ್ತೆ. ಹಾಗಾಗಿ ಗಾಂಧೀಜಿಯವರು 1920 ಆಗಸ್ಟ್ 1ನೇ ತಾರೀಕು ಅವತ್ತೇ ತಿಲಕರು ಕೂಡ ಮರಣವನ್ನು ಕಾಣ್ತೇವೆ. ಲೋಕಮಾನ್ಯ ತಿಲಕ್ ಏನು ಅತ್ಯಂತ ಶ್ರೇಷ್ಠ ರಾಷ್ಟ್ರೀಯ ಹೋರಾಟಗಾರರು, ಅವರು 1920 ಆಗಸ್ಟ್ 1ರಂದು ಅವ್ರು ತೀರ್ಕೊಂಡು ಹೋಗ್ತಾರೆ. ಅವ್ರ ತೀರ್ಕೊಂಡ ಸಂದರ್ಭದಲ್ಲೇ ಅಂದೇ ದಿನ ಅಸಹಕಾರ ಚಳವಳಿನ ಆರಂಭ ಮಾಡ್ತಾರೆ. ಅಸಹಕಾರ ಚಳವಳಿ ಹಾಗಾದ್ರೆ ಏನು ಅಸಹಕಾರ ಚಳವಳಿ? ಗಾಂಧೀಜಿಯ ಅಭಿಪ್ರಾಯದಲ್ಲಿ ಬ್ರಿಟಿಷರು ಇಷ್ಟು ಸುದೀರ್ಘವಾಗಿ ಭಾರತನ ಆಳ್ವಿಕೆ ಮಾಡೋದಕ್ಕೆ ಕಾರಣವೇ ಭಾರತೀಯರು ಬ್ರಿಟಿಷರಿಗೆ ಕೊಡ್ತಾ ಇರುವಂಥ ಸಹಕಾರ. ಹಾಗಾಗಿ ಭಾರತೀಯರು ಅಸಹಕಾರವನ್ನು ತೋರಿಸಿದ್ರೆ ಬ್ರಿಟಿಷರು ದೇಶವನ್ನು ಬಿಟ್ಟು ಹೋಗ್ತಾರೆ, ನಮಗೆ ಫ್ರೀಡಮ್ ಬರುತ್ತೆ ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ರು. ನಮಗೆ ಸ್ವತಂತ್ರ ಆಟೋಮೆಟಿಕ್ಲಿ ಸಿಕ್ಕೋಗುತ್ತೆ, ಯಾಕೆ ನಮ್ಮ ಸಹಕಾರದಿಂದಲೇ ಬ್ರಿಟಿಷ್ ನಮ್ಮನ್ನು ಆಳ್ವಿಕೆ ಮಾಡ್ತಾರೆ ಅಂತ ಬಲವಾದ ನಂಬಿಕೆ ಅವರಿದೆ. ಆ ಕಾರಣಕ್ಕಾಗಿಯೇ ಬ್ರಿಟಿಷ್ ಆಳ್ವಿಕೆಗೆ ಅಸಹಕಾರ ಕೊಡುವುದು ಅಸಹಕಾರ ಚಳವಳಿಯ ಅತ್ಯಂತ ಮೊಟ್ಟ ಮೊದಲ ಆದ್ಯತೆಯ ಕೆಲಸ ಆಗಿತ್ತು. ಹಾಗಾದ್ರೆ ಅಸಹಕಾರನ ಕೊಡಬೇಕು ಅನ್ನೋದಾದ್ರೆ ಹೇಗೆ ಕೊಡಬೇಕು ಮತ್ತೆ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋ ಮೂಲಕವಾಗಿ ಅಸಹಕಾರ ಚಳವಳಿನ ಮುನ್ನಡೆಸೋ ಕೆಲಸವನ್ನು ಗಾಂಧೀಜಿ ಮಾಡ್ತಾ ಹೋಗ್ತಾರೆ. ಏನು ಕರೆ ಕೊಡ್ತಾರೆ ಗಾಂಧೀಜಿ ಅಂತಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಬೇಕು, ಅದಕ್ಕೆ ಪ್ರತಿಯಾಗಿ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಬೇಕು.
ಯಾಕಂದ್ರೆ ಬ್ರಿಟಿಷರ ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನ ಬಾಯ್ಕಾಟ್ ಮಾಡಬೇಕು. ಅದು ಶಿಕ್ಷಕರಾಗಿರ್ಬೋದು ಅಥವಾ ಅಧ್ಯಾಪಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಾಗಿರ್ಬೋದು, ಸರ್ಕಾರಿ ಶಾಲಾ ಕಾಲೇಜು ವ್ಯವಸ್ಥೆ ಅದನ್ನು ಬಹಿಷ್ಕರಿಸಬೇಕು. ಅದಕ್ಕೆ ಪ್ರತಿಯಾಗಿ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡಬೇಕು. ಈ ಹಂತದಲ್ಲಿ ಹಲವಾರು ರಾಷ್ಟ್ರೀಯ ಶಾಲೆಗಳು ಕೂಡ ಸ್ಥಾಪನೆ ಆಗ್ತವೆ. ಇನ್ನು ಎರಡನೇದಾಗಿ ನ್ಯಾಯಾಲಯ, ಕಚೇರಿ, ಶಾಸಕಾಂಗಗಳನ್ನ ಬಹಿಷ್ಕರಿಸಬೇಕು. ನೋಡಿ, ಕೋರ್ಟ್ ಕಚೇರಿಗಳನ್ನ ಬಹಿಷ್ಕರಿಸಬೇಕು. ವಕೀಲರಾಗಿರ್ಬೋದು ಅಥವಾ ಭಾರತೀಯ ಜಡ್ಜಸ್ ಇರ್ಬೋದು, ಯಾವುದೇ ರೀತಿಯ ವಕಾಲತ್ತುಗಳನ್ನ ಮಾಡದ ಹಾಗೆ ಸರ್ಕಾರಿ ಕಚೇರಿಗಳನ್ನು ಕೂಡ ತ್ಯಜಿಸಬೇಕು. ಜೊತೆಗೆ ಶಾಸಕಾಂಗಗಳನ್ನ, ಏನು ಪ್ರಾಂತೀಯ ಶಾಸಕಾಂಗ ಅಥವಾ ಗವರ್ನರ್ ಜನರಲ್ ಮಂಡಳಿಯಲ್ಲಿ ನೇಮಕ ಆಗಿರ್ತಾರೆ ಭಾರತೀಯರು, ಅವರೆಲ್ಲರೂ ಕೂಡ ತಮ್ಮ ಸ್ಥಾನಗಳನ್ನ ಬಿಟ್ಕೊಡ್ಬೇಕು ಅಥವಾ ಬಹಿಷ್ಕರಿಸಬೇಕು. ಶಾಸಕಾಂಗಗಳನ್ನೇ ಯಾವುದೇ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಾರ್ದು. ಆ ಮೂಲಕವಾಗಿ ಯಾವುದೇ ಚಟುವಟಿಕೆಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಬ್ರಿಟಿಷರಿಗೆ ಸಾಧ್ಯ ಆಗಬಾರ್ದು ಅಂತೇಳಿ ಕರೆಯನ್ನ ಕೊಡ್ತಾರೆ. ಇನ್ನು ವಿದೇಶಿ ವಸ್ತ್ರಗಳನ್ನ ಬಹಿಷ್ಕರಿಸಬೇಕು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅವುಗಳನ್ನು ಸುಟ್ಟಾಕುವ ಮೂಲಕವಾಗಿ ಪ್ರತಿಭಟನೆ ಮಾಡೋದನ್ನು ಕಾಣ್ತಾ ಹೋಗ್ತದೆ. ವಿದೇಶಿ ವಸ್ತ್ರಗಳ ಬಹಿಷ್ಕಾರ ಮತ್ತು ಸ್ವದೇಶಿ ವಸ್ತ್ರಗಳ ಬಳಕೆಗೆ ಇಲ್ಲಿ ಗಾಂಧೀಜಿ ಹೆಚ್ಚು ಒತ್ತನ್ನು ಕೊಡ್ತಾರೆ. ಯಾಕೆಂದ್ರೆ ವಿದೇಶಿ ಬ್ರಿಟಿಷರ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ನೀನು ಭಾರತದಲ್ಲಿ ಮಾರಾಟ ಮಾಡ್ತಾರೆ, ಅವುಗಳನ್ನು ರಿಜೆಕ್ಟ್ ಮಾಡಿ. ಇದು ಬ್ರಿಟಿಷರ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತೇಳಿ ವಿದೇಶಿ ವಸ್ತ್ರಗಳನ್ನ ಬಹಿಷ್ಕರಿಸಲಿಕ್ಕೆ ಕರೆ ಕೊಡ್ತಾರೆ. ಜೊತೆಗೆ ಸಾರ್ವಜನಿಕ ಸ್ಥಳಗಳನ್ನು ಬಹಿಷ್ಕಾರ ಮಾಡೋ ಮೂಲಕ, ಸುಟ್ಟಾಕೋ ಮೂಲಕವಾಗಿ ಅಥವಾ ಪಿಕೆಂಡಿಂಗ್, ವಿದೇಶಿ ವಸ್ತ್ರಗಳನ್ನ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳ ಮುಂದೆ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ಸ್ವತಂತ್ರ ಹೋರಾಟಗಳು ಎಲ್ಲರೂ ಕೂಡ ಒಟ್ಟಾಗಿ ಪಿಕೆಟಿಂಗ್ ಅನ್ನು ಮಾಡುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಸುಡುವಂಥ ಕೆಲಸವನ್ನು ಕೈಗೊಳ್ತಾ ಹೋಗ್ತಾರೆ. ಅಂದ್ರೆ ಪ್ರತಿಭಟನೆ ಮತ್ತೊಂದು ರೂಪವಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ. ಇನ್ನು ಬ್ರಿಟಿಷರು ನೀಡಿರ್ತಕ್ಕಂಥ ಬಿರುದು ಮತ್ತೆ ಬಾವಲಿಗಳನ್ನ ಹಿಂತಿರುಗಿಸಬೇಕು. ಉದಾಹರಣೆ, ಗಾಂಧೀಜಿ ಅವರಿಗೆ ಮೊದಲನೇ ಜಾಗತಿಕ ಯುದ್ಧ ಸಂದರ್ಭದಲ್ಲಿ ಅವರು ಕೊಟ್ಟಂತ ಸೇವೆಗಾಗಿ ಕೈಸರ್ ಇ ಹಿಂದ್ ಎಂಬ ಪ್ರಶಸ್ತಿನ ಅಥವಾ ಗೌರವವನ್ನು ಕೊಟ್ಟಿದ್ರು. ಜೊತೆಗೆ ವಿಕ್ಟೋರಿಯಾ ಕ್ರಾಸ್ ಪದಕನ ಕೂಡ ಕೊಟ್ಟಿದ್ರು. ಹಾಗೆ ರವೀಂದ್ರನಾಥ್ ಟಾಗೂರ್ ಅವರಿಗೆ ನೈಟ್ಹುಡ್ ಪುರಸ್ಕಾರವನ್ನು ಕೊಟ್ಟಿದ್ರು. ಇವನ್ನೆಲ್ಲ ಅವರು ವಾಪಸ್ ಮಾಡಿದ್ರು. ಗಾಂಧೀಜಿ ಕೂಡ ವಾಪಸ್ ಮಾಡ್ತಾರೆ, ರವೀಂದ್ರನಾಥ್ ಟಾಗೂರ್ ಅವರು ಕೂಡ ವಾಪಸ್ಸನ್ನ ಮಾಡ್ತಾರೆ. ಅಂದ್ರೆ ಬ್ರಿಟಿಷರ ಗೌರವವನ್ನು ನಾವು ರಿಜೆಕ್ಟ್ ಮಾಡ್ತೇವೆ ಅಂತ, ನಿಮ್ಮ ಗೌರವ ನಮಗೆ ಬೇಕಿಲ್ಲ, ಅಗತ್ಯ ಇಲ್ಲ ಅಂತ. ಯಾಕೆ ನಮಗೆ ಬೇಕಾಗಿರೋದು ಭಾರತದ ಸ್ವಾತಂತ್ರ್ಯ. ಇನ್ನು ಸ್ವದೇಶಿ ವಸ್ತ್ರಗಳ ಬಳಕೆ, ಅದರಲ್ಲೂ ಕೂಡ ಖಾದಿ ವಸ್ತ್ರಧಾರಣೆ ಅತ್ಯಂತ ಜನಪ್ರಿಯವಾಗಿದ್ದನ್ನು ಕಾಣ್ತೇವೆ ಅಸಹಕಾರ ಚಳುವಳಿ ಸಂದರ್ಭದಲ್ಲಿ. ಯಾಕೆಂದ್ರೆ ಗಾಂಧೀಜಿ ಸ್ವತಃ ಚರಕದ ಮೂಲಕವಾಗಿ ಖಾದಿ ಬಟ್ಟೆಯನ್ನು ನೇಯೋದನ್ನ ನಾವು ಕಾಣ್ತೇವೆ. ಇಲ್ಲಿ ಸ್ವದೇಶಿ ವಸ್ತ್ರಗಳ ಬಳಕೆ ಅಥವಾ ಖಾದಿಯನ್ನ ಹೆಚ್ಚು ಜನಪ್ರಿಯಗೊಳಿಸೋ ಕೆಲಸವನ್ನು ನಾವು ರಾಷ್ಟ್ರೀಯ ಚಳುವಳಿಯ ಪ್ರಮುಖ ಚಳುವಳಿಯಾಗಿರ್ತಕ್ಕಂಥ ಅಸಹಕಾರ ಚಳುವಳಿ ಸಂದರ್ಭದಲ್ಲಿ ಕಾಣ್ತೇವೆ. ಈ ರೀತಿಯಲ್ಲಿ ಹಲವಾರು ಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಬ್ರಿಟಿಷರಿಗೆ ಅಸಹಕಾರನ ಕೊಡುವ ಮೂಲಕ ಭಾರತವನ್ನು ಸ್ವತಂತ್ರಗೊಳಿಸುವಂತಹ ಬಹುದೊಡ್ಡ ಪ್ರಯತ್ನವನ್ನ ರಾಷ್ಟ್ರೀಯ ಚಳುವಳಿಯ ಭಾಗವಾಗಿ ಗಾಂಧೀಜಿ 1920ರಿಂದ 1922ರವರೆಗೆ ಅಸಹಕಾರ ಚಳುವಳಿಯನ್ನು ಕೈಗೊಳ್ಳುತ್ತಾರೆ. ಆದರೆ ಈ ಅಸಹಕಾರ ಚಳುವಳಿ ಯಶಸ್ವಿಯಾಗಿ ನಡೀತಾ ಇರುವಾಗಲೇ ಗಾಂಧೀಜಿ ಹಠಾತ್ ಇದನ್ನ ವಾಪಸ್ ತೆಗೆದುಕೊಳ್ತಾರೆ, ಇದನ್ನ ಹಿಂತೆಗೆದುಕೊಳ್ತಾರೆ ಅಸಹಕಾರ ಚಳುವಳಿ. ಕಾರಣ ಏನು? ಇದಕ್ಕೆ ಕಾರಣ ಚೌರಿ ಚೌರಾ ಘಟನೆ 1922. ಗಾಂಧೀಜಿ ರಾಷ್ಟ್ರೀಯ ಚಳುವಳಿಯಾಗಿರ್ತಕ್ಕಂಥ ಅಸಹಕಾರ ಚಳುವಳಿಯನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅಥವಾ ಸಡನ್ ಆಗಿ ಹಿಂತೆಗೆದುಕೊಳ್ಳೋದಕ್ಕೆ ಕಾರಣ ಚೌರಿ ಚೌರಾ ಈವೆಂಟ್. ಯಾಕೆಂದ್ರೆ ಗಾಂಧೀಜಿ ಅಹಿಂಸಾವಾದಿ, ಅಹಿಂಸಾ ತತ್ವದ ಮೂಲಕನೇ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಶ್ರೇಷ್ಠ ದಿಗ್ಗಜ. 1922 ಫೆಬ್ರವರಿ 5ನೇ ತಾರೀಕು ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ಅಸಹಕಾರ ಚಳುವಳಿಯ ಮೆರವಣಿಗೆ ಜರುಗ್ತಾ ಇರುತ್ತೆ. ಹಲವಾರು ಜನ ಒಟ್ಟಾಗಿ ಸೇರಿಕೊಂಡು ಬ್ರಿಟಿಷರ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಅಸಹಕಾರ ಚಳುವಳಿಯ ಮೆರವಣಿಗೆನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಮೆರವಣಿಗೆಯಲ್ಲಿದ್ದಂಥ ಜನರ ಮೇಲೆ ಪೊಲೀಸರು ಹಲ್ಲೆ ಮಾಡ್ತಾರೆ. ಈ ಪೊಲೀಸರು ಹಲ್ಲೆ ಮಾಡಿದ್ರಿಂದ ಉದ್ರಿಕ್ತಗೊಂಡಂತ ಗುಂಪು ಪೊಲೀಸರ ಮೇಲೆ ತಿರುಗಿ ಬೀಳ್ತಾರೆ, ಹಿಂಸಾತ್ಮಕ ಚಟುವಟಿಕೆನ ಕೈಗೊಳ್ಳುತ್ತಾರೆ. ಯಾವ ರೀತಿ ಅಂದ್ರೆ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಅಲ್ಲಿ 22 ಜನ ಪೊಲೀಸರನ್ನ ಜೀವಂತವಾಗಿ ಸಹಜೀವವಾಗಿ ದಹನ ಮಾಡಲಾಗುತ್ತೆ, ಸತ್ತೋಗ್ತಾರೆ. ಯಾಕಂದ್ರೆ ಈ ಉದ್ರಿಕ್ತ ಗುಂಪು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ತಾರೆ. ಆ ಪೊಲೀಸ್ ಠಾಣೆ ಒಳಗಡೆ ಇದ್ದಂತ 22 ಜನ ಪೊಲೀಸರು ಸುಟ್ಟು ಹೋಗ್ತಾರೆ. ಇದು ಅಹಿಂಸಾ ಮಾರ್ಗಕ್ಕೆ ಬದಲಾಗಿ ಹಿಂಸಾ ಮಾರ್ಗದಲ್ಲಿ ಚಳುವಳಿ ಜರುಗಿದ್ರಿಂದ ಗಾಂಧೀಜಿದಿಂದ ಬೇಸತ್ತು ಹಠಾತ್ತನೆ ಗಾಂಧೀಜಿ 1922ರಲ್ಲಿ ಅಸಹಕಾರ ಚಳುವಳಿನ ಹಿಂತೆಗೆದುಕೊಳ್ತಾರೆ, ಯಾವುದೇ ಸೂಚನೆಯನ್ನು ಕೂಡ ಕೊಡದ ಹಾಗೆ. ಇದನ್ನ ನೆಹರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಸರ್ದಾರ್ ಪಟೇಲ್ ಇವರೆಲ್ಲರೂ ಕೂಡ ಖಂಡಿಸ್ತಾರೆ. ಜೊತೆಗೆ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ಕರೀತಾರೆ. ಇನ್ ಕೆಲವರು ಕಾಶ್ಮೀರದ ಒಂದು ಹಳ್ಳಿ ಅಹಿಂಸೆಯನ್ನ ಫಾಲೋ ಅಪ್ ಮಾಡಲಿಲ್ಲ ಅಂತೇಳಿ ಕನ್ಯಾಕುಮಾರಿ ಹಳ್ಳಿಗೆ ಶಿಕ್ಷೆ ಕೊಟ್ಟಂಗೆ ಅಂತೇಳಿ ಕೂಡ ಟೀಕೆನ ಮಾಡಲಾಗುತ್ತೆ.
ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ಪಟೇಲ್ ಎಲ್ಲರೂ ಕೂಡ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಠಾತ್ತನೆ ವಾಪಸ್ ತೆಗೆದುಕೊಂಡದನ್ನ ಖಂಡಿಸ್ತದನ್ನ ರಾಷ್ಟ್ರೀಯ ವಿಪತ್ತು ಅಂತ ಟೀಕೆ ಕೂಡ ಮಾಡೋದನ್ನು ಕಾಣ್ತಾ ಹೋಗ್ತೇವೆ. ಆದರೆ ಗಾಂಧೀಜಿ ಅಹಿಂಸಾ ಮಾರ್ಗದಲ್ಲಿ ಹೋರಾಟವನ್ನು ಮಾಡಬೇಕಾಗಿರೋ ಕಾರಣಕ್ಕಾಗಿನೇ, ಅದು ಹಿಂಸಾತ್ಮಕ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು ಜನನ ಕಾರಣಕ್ಕಾಗಿನೇ ಈ ಒಂದು ಈವೆಂಟ್ನಿಂದ ಬೇಸತ್ತು ಚೌರಿ ಚೌರ ಘಟನೆಯಿಂದಾಗಿ 1922ರಲ್ಲಿ ಹಠಾತ್ತನೆ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ತಾರೆ. ಗಾಂಧೀಜಿಯವರ ಹೋರಾಟದ ಮತ್ತೊಂದು ಪ್ರಮುಖ ಚಳವಳಿ ಕಾಯ್ದೆ ಭಂಗ ಚಳವಳಿ, ಸವಿನಯ ಕಾನೂನು ಭಂಗ ಚಳವಳಿ ಅಂತ ಕೂಡ ಅದನ್ನು ಕರಿತೇವೆ. 1930ರಿಂದ 31 ಅವಧಿಯಲ್ಲಿ ಈ ಚಳವಳಿಯನ್ನು ಹಮ್ಮಿಕೊಳ್ಳಿದ್ರು ಗಾಂಧೀಜಿ. ಇದರ ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ ನಾವು 1929ರ ಐತಿಹಾಸಿಕ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ವಿಚಾರವನ್ನು ಚರ್ಚೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಒಂದು ಮೈಲಿಗಲ್ಲು, ಒಂದು ಲ್ಯಾಂಡ್ ಮಾರ್ಕ್ ಇದ್ದಾಗ. ಜವಾಹರ್ಲಾಲ್ ನೆಹರು ಅವರವರು ರಾವಿ ನದಿಯ ದಂಡೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಪೂರ್ಣ ಸ್ವರಾಜ್ಯ ಕಾಂಗ್ರೆಸ್ನ ಗುರಿ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಜೊತೆಗೆ ಮುಂಬರುವ 1930 ಜನವರಿ 26 ಇಡೀ ರಾಷ್ಟ್ರದಾದ್ಯಂತ ಸ್ವತಂತ್ರ ದಿನವಾಗಿ ಆಚರಿಸಬೇಕಂತ ಕೂಡ ಕರೆ ಕೊಡ್ತಾರೆ. ಜೊತೆಗೆ ಗಾಂಧೀಜಿಯವರಿಗೆ ಕಾಯ್ದೆ ಭಂಗ ಚಳುವಳಿನ ಆಚರಣೆ ಮಾಡೋದಕ್ಕೆ ಈ ಅಧಿವೇಶನ ಅಧಿಕಾರವನ್ನು ಕೊಡುತ್ತೆ. ಗಾಂಧೀಜಿಯವರಿಗೆ ಸಂಪೂರ್ಣವಾಗಿ ಕಾಯ್ದೆ ಭಂಗ ಚಳುವಳಿನ ಆಚರಿಸೋಕೆ ಅಧಿಕಾರ ಕೊಟ್ಟಿದ್ದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಲಾಹೋರ್ನಲ್ಲಿ ಜರುಗಿದ್ದು 1929ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ. ಇದರ ನಂತರದಲ್ಲಿ ಗಾಂಧೀಜಿ ಪ್ರಮುಖವಾಗಿ 11 ಅಂಶಗಳ ಬೇಡಿಕೆಯನ್ನ 11 ಪಾಯಿಂಟ್ಸ್ ಡಿಮ್ಯಾಂಡ್ ಅನ್ನ ಸರ್ಕಾರದ ಮುಂದೆ ಇಡ್ತಾರೆ. ಈ 11 ಬೇಡಿಕೆಗಳನ್ನ ಈಡೇರಿಸಬೇಕು, ಇಲ್ಲಾಂದ್ರೆ ರಿಜೆಕ್ಟ್ ಮಾಡಬೇಕು ಅಂತೇಳಿ ಅಂತಿಮವಾಗಿ ಒಂದು ಡೆಡ್ಲೈನ್ ಕೂಡ ಕೊಡ್ತಾರೆ. 1930 ಜನವರಿ 31 ಆ ಡೆಡ್ಲೈನ್ ಆಗಿರುತ್ತೆ. ಅಂದ್ರೆ ಗಾಂಧೀಜಿ ಆಗಿನ ಗವರ್ನರ್ ಆಗಿದ್ದಂತಹ ಲಾರ್ಡ್ ಇರ್ವಿನ್ ಅವರಿಗೆ ಅಂತಿಮ ಡೆಡ್ಲೈನ್ ಕೊಡ್ತಾರೆ. 1930 ಜನವರಿ 31ರ ಒಳಗೆ ನನ್ನ ಈ 11 ಬೇಡಿಕೆಗಳ ಸಂಬಂಧಪಟ್ಟಂಗೆ ನೀವು ಪ್ರತಿಕ್ರಿಯಿಸಬೇಕು ಅಂತ. ಆದರೆ ಯಾವುದೇ ರೀತಿಯ ಸಕಾರಾತ್ಮಕ ಪ್ರತಿಕ್ರಿಯೆ ಆಗಲಿ ಸರ್ಕಾರದಿಂದ ಆಗಲಿ ಅಥವಾ ಇರ್ವಿನ್ ಅವರಿಂದಾಗಲಿ ಬರಲಿಲ್ಲ. ಆ ಕಾರಣಕ್ಕಾಗಿಯೇ ಬ್ರಿಟಿಷರ ಈ ನಕಾರಾತ್ಮಕ ಪ್ರಕ್ರಿಯೆಯಿಂದಾಗಿ ಗಾಂಧೀಜಿಯವರು ಕಾಯ್ದೆ ಭಂಗ ಚಳುವಳಿಯನ್ನು ಆರಂಭಿಸ್ತಾರೆ. ಈ ಕಾಯ್ದೆ ಭಂಗ ಚಳುವಳಿಯ ಪ್ರಮುಖ ಅಂಶ ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ ಅಂತೇಳಿ ಕರೀತೇವೆ. ಈ ಉಪ್ಪಿನ ಸತ್ಯಾಗ್ರಹ ಸವಿನಯ ಕಾನೂನು ಭಂಗ ಚಳುವಳಿಯ ಅತ್ಯಂತ ಮೇಜರ್ ಆಗಿರ್ತಕ್ಕಂಥ ಈವೆಂಟು. ಕಾನೂನು ಕ್ರಮಣಿಕೆಯಲ್ಲಿ ಕೇಳುವಂಥ ಸಾಧ್ಯತೆನ ನಾವಿಲ್ಲಿ ಅಲ್ಲಗಳೆಯೋಂಗಿಲ್ಲ. ತುಂಬ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಹಿಂದೆ ಹಲವಾರು ಬಾರಿ ಹಳೆಯ ಪ್ರಶ್ನೆ ಪತ್ರಗಳಲ್ಲಿ ಕೇಳಲಾಗಿದೆ. ಇಲ್ಲಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹನ ಆರಂಭಿಸ್ತಾರೆ. ಯಾವಾಗ ಆರಂಭಿಸ್ತಾರೆ ಅಂತಂದ್ರೆ 2 ಅಂಕಕ್ಕೆ ಕೂಡ ಪ್ರಶ್ನೆ ಕೇಳ್ಬೋದು. ಇಲ್ಲಿ ಗಾಂಧೀಜಿಯವರು 1930ರ ಮಾರ್ಚ್ 12ರಿಂದ ತಮ್ಮ 78 ಅನುಯಾಯಿಗಳೊಂದಿಗೆ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಸುಮಾರು 240 ಮೈಲಿ ದೂರ ಇರತಕ್ಕಂಥ ಡಿಸ್ಟೆನ್ಸ್ ಅನ್ನ ಕ್ರಮಿಸಿ ಏಪ್ರಿಲ್ 6, 1930ಕ್ಕೆ ದಂಡಿಯನ್ನು ರೀಚ್ ಆಗ್ತಾರೆ. 1930 ಮಾರ್ಚ್ 12ರಂದು ದಂಡಿ ಸತ್ಯಾಗ್ರಹನ ಆರಂಭ ಮಾಡ್ತಾರೆ. ಎಲ್ಲಿಂದ ಆರಂಭ ಮಾಡ್ತಾರೆ ಅಂದ್ರೆ ಸಬರಮತಿ ಆಶ್ರಮದಿಂದ ಸುಮಾರು 240 ಮೈಲ್ ದೂರ ಇರತಕ್ಕಂಥ ಗುಜರಾತಿನ ತೀರ ಪ್ರದೇಶ ದಂಡಿ. ಅಷ್ಟು ದೂರಕ್ಕೆ ಕ್ರಮಿಸಿ ಏಪ್ರಿಲ್ 6ನೇ ತಾರೀಕು 1930ರಲ್ಲಿ ದಂಡಿಯಲ್ಲಿ ಒಂದು ಹಿಡಿ ಉಪ್ಪನ್ನ ಹಿಡ್ಕೊಳ್ಳೋ ಮೂಲಕ ಕೈಗೆತ್ತಿಕೊಂಡು ಅದನ್ನ ಕಾನೂನು ಭಂಗ ಚಳುವಳಿ ಅಂತೇಳಿ ಆರಂಭ ಮಾಡ್ತಾರೆ. ದೇಶದಾದ್ಯಂತ ಸಮುದ್ರ ತೀರದಲ್ಲಿರ್ತಕ್ಕಂಥ ಜನರು ತಮಗೆ ಬೇಕಾದ ಅಗತ್ಯ ಉಪ್ಪನ್ನ ತಾವೇ ಉತ್ಪಾದನೆ ಮಾಡಿಕೊಳ್ಳಿ ಅಂತ ಕೂಡ ಕರೆಯನ್ನು ಕೊಡ್ತಾರೆ. ಹೀಗಾಗಿ ಇಡೀ ದೇಶದಾದ್ಯಂತ ಹಲವಾರು ರೇವು ಪಟ್ಟಣಗಳಲ್ಲಿ, ಅದು ಸಮುದ್ರ ತೀರ ಪ್ರದೇಶಗಳಲ್ಲಿ ಉಪ್ಪಿನ ಸತ್ಯಾಗ್ರಹ ಜರುಗುತ್ತೆ. ನೌಕಾಲಿಯಲ್ಲಿ, ದರ್ಶನದಲ್ಲಿ, ನಮ್ಮ ಅಂಕೋಲದಲ್ಲಿ, ಹೀಗೆ ಹಲವಾರು ಕಡೆ ವೇದಾರಣ್ಯ, ಹೀಗೆ ಹಲವಾರು ಕಡೆ ಉಪ್ಪಿನ ಸತ್ಯಾಗ್ರಹ ಜರುಗ್ತಾ ಹೋಗುತ್ತೆ. ಈ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಏಕೈಕ ವ್ಯಕ್ತಿಯಾಗಿ ಮೈಲಾರ ಮಹದೇವಪ್ಪ ಭಾಗವಹಿಸಿದ್ರು. ಗಾಂಧೀಜಿ ಕೈಗೊಂಡಂತಹ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಏನು 78 ಜನ ಅನುಯಾಯಿಗಳಿದ್ರು, ಆ 78 ಜನರಲ್ಲಿ ಕರ್ನಾಟಕದ ಒಬ್ಬ ವ್ಯಕ್ತಿ ಕೂಡ ಭಾಗವಹಿಸಿದ್ರು. ಅವರು ಯಾರು ಅಂದ್ರೆ ಮೈಲಾರ ಮಹದೇವಪ್ಪ. ಜೊತೆಗೇನೆ ಈ ಕಾನೂನು ಭಂಗ ಚಳವಳಿ ಇನ್ನೂ ಇತರ ಹಲವಾರು ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ, ಕಾರ್ಯಕ್ರಮಕೊಳ್ಳಲಾಗುತ್ತೆ. ಯಾವುದಂದ್ರೆ ಮದ್ಯ ಮತ್ತು ವಿದೇಶಿ ಬಟ್ಟೆ ಅಥವಾ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಅನ್ನ ಮಾಡ್ತಕ್ಕಂಥ ಧರಣಿನ ಮಾಡುವಂಥದ್ದು, ವಿದೇಶಿ ವಸ್ತುಗಳನ್ನ ರಿಜೆಕ್ಟ್ ಮಾಡೋದು, ವಿದೇಶಿ ವಸ್ತ್ರನ ಸುಟ್ಟು ಹಾಕುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಶಾಲಾ, ಕಾಲೇಜು, ನ್ಯಾಯಾಲಯ ಮತ್ತು ಸರ್ಕಾರಿ ಕಚೇರಿಗಳನ್ನ ಬಹಿಷ್ಕರಿಸುವಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಜನತೆ. ಈ ಚಳುವಳಿ ತುಂಬಾ ತೀವ್ರ ಸ್ವರೂಪನ ಪಡ್ಕೊಳ್ಳೋದನ್ನು ಮನಗಂಡಂತ ಸರ್ಕಾರ ಗಾಂಧೀಜಿ ಮತ್ತು ಇತರ ಹಲವಾರು ರಾಷ್ಟ್ರೀಯ ನಾಯಕರನ್ನ ಬಂಧನಕ್ಕೊಳಪಡಿಸುವ ಮೂಲಕವಾಗಿ ಈ ಕಾಯ್ದೆ ಭಂಗ ಚಳುವಳಿಯನ್ನು ಹತ್ತಿಕ್ಕ ಕೆಲಸವನ್ನ ಮಾಡುತ್ತೆ. ಹೀಗೆ ಕಾಯ್ದೆ ಭಂಗ ಚಳುವಳಿ ಅತ್ಯಂತ ಮೇಜರ್ ಆಗಿ ಬ್ರಿಟಿಷರಿಗೆ ಒಂದು ಬಿಸಿಯನ್ನ ಮುಟ್ಟಿದಂಥ ಒಂದು ಪ್ರಮುಖ ಚಳುವಳಿಗೆ ನಾವಿಲ್ಲಿ ಗುರುತಿಸಬಹುದು. ಗಾಂಧೀಜಿ ಈ ಕಾಯ್ದೆ ಭಂಗ ಚಳುವಳಿಯ ಮೂಲಕವಾಗಿ ಬ್ರಿಟಿಷರನ್ನ ಎದುರಿಸುವಂತ ಪ್ರಯತ್ನ ಏನಿದೆ ನಿಜಕ್ಕೂ ಕೂಡ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥವ್ರು. ಬ್ರಿಟಿಷರಿಗೆ ಸ್ಪಷ್ಟ ಅರಿವಾಗತ್ತೆ
ಇನ್ನು ಮುಂದೆ ಭಾರತೀಯರು ನಮ್ಮ ಆಳ್ವಿಕೆನ ಸಹಿಸೋದು ಕಷ್ಟ ಅನ್ನೋದನ್ನ ತುಂಬ ಮಂದಟ್ಟು ಮಾಡಿಕೊಟ್ಟಂಥ ಚಳುವಳಿ ಅಂದರೆ ಕಾಯ್ದೆಭಂಗ ಚಳುವಳಿ. ಇಲ್ಲಿ ಪಿಕೆಟಿಂಗ್ ಮಾಡುವಂಥದ್ದು ಅಥವಾ ಈಚಲ ಮರಗಳನ್ನ ಕಡಿತಕ್ಕಂಥದ್ದು, ಮದ್ಯ ಅಥವಾ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಮಾಡ್ತಕ್ಕಂಥದ್ದು, ಪ್ರತಿಭಟನಾ ಮೆರವಣಿಗೆಗಳನ್ನ ರ್ಯಾಲಿಗಳನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನ ಈ ಕಾಯ್ದೆಭಂಗ ಚಳುವಳಿಯಲ್ಲಿ ದೇಶದಾದ್ಯಂತ ಮಾಡಲಾಗುತ್ತೆ. ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ 1931. ಗಾಂಧೀಜಿ ನಾಯಕತ್ವದ ರಾಷ್ಟ್ರೀಯ ಚಳುವಳಿ ದಿನೇ ದಿನೇ ಕಾವನ್ನ ಪಡ್ಕೊಳ್ತಾ ಇತ್ತು, ಬ್ರಿಟಿಷರಿಗೆ ತಲೆನೋವಾಗ್ತಾ ಇತ್ತು. ಹಾಗಾಗಿ ಈ ರಾಷ್ಟ್ರೀಯ ಹೋರಾಟವನ್ನ ಕಡಿಮೆಗೊಳಿಸಬೇಕು, ಅದು ಶಮನಗೊಳಿಸಬೇಕು ಅಂತಂದ್ರೆ ಭಾರತದ ಸಾಂವಿಧಾನಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆನ ಮಾಡೋದಕ್ಕಾಗಿನೇ 3 ದುಂಡು ಮೇಜಿನ ಸಮ್ಮೇಳನಗಳನ್ನ ಲಂಡನ್ನ ಜೇಮ್ಸ್ ಅರಮನೆಯಲ್ಲಿ ಬ್ರಿಟಿಷ್ ಸರ್ಕಾರ ಆರ್ಗನೈಸ್ ಮಾಡುತ್ತೆ. ಇಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳಾಗಿದ್ರು ಕೂಡ ಗಾಂಧೀಜಿ ಭಾಗವಹಿಸಿದ್ದು ಏಕೈಕ ದುಂಡು ಮೇಜಿನ ಸಮ್ಮೇಳನ, ಅದು ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ 1931ರಲ್ಲಿ. ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿ ಮತ್ತು ಲಾರ್ಡ್ ಇರ್ವಿನ್ ನಡುವೆ ಆಗಿರ್ತಕ್ಕಂಥ ಗಾಂಧಿ ಇರ್ವಿನ್ ಒಪ್ಪಂದ ಅಥವಾ ದೆಹಲಿ ಒಪ್ಪಂದ ಅಂತ ಕರೀತೇವೆ. ಈ ದೆಹಲಿ ಒಪ್ಪಂದ ಅಥವಾ ಗಾಂಧಿ ಇರ್ವಿನ್ ಒಪ್ಪಂದ ಕಾಲಾನುಕ್ರಮಣದಲ್ಲಿ ಕೂಡ ಕೇಳ್ಬೋದು. ಈ ಒಪ್ಪಂದಕ್ಕೆ ಪ್ರಕಾರವಾಗಿ ಗಾಂಧೀಜಿ ತಮ್ಮ ಸವಿನಯ ಕಾನೂನುಭಂಗ ಚಳುವಳಿಯನ್ನ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡು ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ದ್ವಿತೀಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಒಪ್ಪಿಗೆ ಕೊಡ್ತಾರೆ. ಹೀಗೆ ಭಾಗವಹಿಸಿದಂಥ ಗಾಂಧೀಜಿ ಅಲ್ಲಿ ರಾಷ್ಟ್ರೀಯ ಬೇಡಿಕೆಯಾಗಿ ಇಡೀ ದೇಶದ ಭಾರತೀಯರನ್ನ ಪ್ರತಿನಿಧಿಸ್ತಕ್ಕಂಥ ಏಕೈಕ ಸಂಸ್ಥೆ ಕಾಂಗ್ರೆಸ್ ಅಂತೇಳಿ ಪ್ರತಿಪಾದನೆಯನ್ನ ಮಾಡ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಮತೀಯ ಆಧಾರದ ಮೇರೆಗೆ ಅಸ್ಪೃಶ್ಯರಿಗೆ ಮತ್ತು ಮುಸಲ್ಮಾನರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನ ಕೊಡಬಾರದು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಮ್ಯಾಕ್ಡೊನಾಲ್ಡ್ ಮತೀಯ ತೀರ್ಪನ್ನ ಪ್ರಕಟ ಮಾಡಿ ಅವರಿಬ್ಬರು ಕೂಡ ಮುಸಲ್ಮಾನರಿಗೆ ಮತ್ತು ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನ ಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಗಾಂಧೀಜಿ ಅದನ್ನ ವಾಪಸ್ ಬರ್ತಿದ್ದಾಗೇನೆ ಅವ್ರನ್ನ ಅರೆಸ್ಟ್ ಮಾಡಿ ಯಾರವಾಡ ಜೈಲಿಗೆ ಹಾಕ್ತಾರೆ. ಅಲ್ಲಿ ಪೂನಾ ಪ್ಯಾಕ್ಟ್ ಕೂಡ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಪೂನಾ ಪ್ಯಾಕ್ಟ್ ಆಗುತ್ತೆ. ಈ ಒಪ್ಪಂದದ ಪ್ರಕಾರವಾಗಿ ಗಾಂಧೀಜಿ ಅಸ್ಪೃಶ್ಯರಿಗೆ ಜಂಟಿ ಮತಕ್ಷೇತ್ರಗಳಿಗೆ ಒಪ್ಪಿಗೆಯನ್ನು ಕೊಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಬೆಳವಣಿಗೆ ಆಗೋದನ್ನು ಕಾಣ್ತೇವೆ. ಈ ರಾಷ್ಟ್ರೀಯ ಹೋರಾಟ ಸಂಬಂಧಪಟ್ಟಂಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು ಅಂದ್ರೆ ಮತ್ತೊಂದು ಕ್ರಿಪ್ಸ್ ಮಿಷನ್ ಅಥವಾ ಕ್ರಿಪ್ಸ್ ಆಯೋಗ 1942 ಕಾಲಾನುಕ್ರಮಣಿಕೆಯಲ್ಲೂ ಕೂಡ ಕೇಳಿದಾನೆ. ಬ್ರಿಟಿಷ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ದ್ವಿತೀಯ ಜಾಗತಿಕ ಯುದ್ಧಕ್ಕೆ ಭಾರತದ ಬೆಂಬಲವನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿನೇ ಅವ್ರನ್ನ ಮನವೊಲಿಸೋದಕ್ಕಾಗಿನೇ 1942 ಮಾರ್ಚ್ನಲ್ಲಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳಿಸ್ಕೊಡ್ತಾನೆ ಕೆಲವು ಉದ್ದೇಶಗಳನ್ನ ಇಟ್ಕೊಂಡು. ಈ ಕ್ರಿಪ್ಸ್ ಆಯೋಗ ಏನಿದೆ ಭಾರತೀಯರ ಬೆಂಬಲನ ಪಡ್ಕೊಳ್ಳೋ ಸಲುವಾಗಿನೇ 2 ಆಫರ್ಗಳನ್ನು ಕೊಡುತ್ತೆ. ಏನು ಅಂದರೆ ಮೇಜರ್ ಆಗಿ ಇದು ಭಾರತಕ್ಕೆ ಅಧೀನ ರಾಷ್ಟ್ರ ಸ್ಥಾನಮಾನ, ಡೊಮಿನಿಯನ್ ಸ್ಟೇಟಸ್ ಅಂತ ಕರಿತೀವಿ. ಅಧೀನ ರಾಷ್ಟ್ರ ಸ್ಥಾನಮಾನವನ್ನ ಮತ್ತು ರಕ್ಷಣಾ ವ್ಯವಸ್ಥೆ ಡಿಫೆನ್ಸ್ ಅನ್ನ ಒಂದನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಆಡಳಿತವನ್ನು ಕೂಡ ಭಾರತೀಯರಿಗೆ ಒಪ್ಪಿಸೋದಾಗಿ ತಿಳಿಸುತ್ತೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ಭಾರತೀಯರು 2ನೇ ಜಾಗತಿಕ ಯುದ್ಧಕ್ಕೆ ಇಂಗ್ಲೆಂಡ್ಗೆ ಬೆಂಬಲ ಕೊಡಬೇಕು. ಯುದ್ಧ ಮುಗಿದ ಮೇಲೆ ಭಾರತಕ್ಕೆ ಅಧೀನ ರಾಷ್ಟ್ರ ಸ್ಥಾನಮಾನ ಮತ್ತು ರಕ್ಷಣಾ ವ್ಯವಸ್ಥೆನ ಹೊರತುಪಡಿಸಿ ಮಿಕ್ಕ ಎಲ್ಲ ಆಡಳಿತವನ್ನ ಭಾರತೀಯರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲ. ಹಾಗಾದ್ರೆ ಮೊದಲು ಭಾರತೀಯರು ಬೆಂಬಲ ಕೊಡಬೇಕು, ಯುದ್ಧ ಮುಗಿದ ಮೇಲೆ ಅಧೀನ ರಾಷ್ಟ್ರ ಸ್ಥಾನ ಮತ್ತು ರಕ್ಷಣಾ ವ್ಯವಸ್ಥೆ ಹೊರತುಪಡಿಸಿ ಉಳಿದೆಲ್ಲ ಆಳ್ವಿಕೆಯನ್ನು ಭಾರತೀಯರಿಗೆ ಒಪ್ಪಿಸ್ತೇವೆ ಅಂತೇಳಿ ಕ್ರಿಪ್ಸ್ ಮಿಷನ್ ಹೇಳುತ್ತೆ. ಆದರೆ ಗಾಂಧೀಜಿ ಇದನ್ನ ರಿಜೆಕ್ಟ್ ಮಾಡ್ತಾನೆ. ಕಾಂಗ್ರೆಸ್ ಕೂಡ ರಿಜೆಕ್ಟ್ ಮಾಡ್ತಾ. ಯಾಕೆಂದ್ರೆ ಕಾಂಗ್ರೆಸ್ನ ಪೂರ್ಣ ಸ್ವರಾಜ್ಯದ ಬೇಡಿಕೆ ಏನಿತ್ತು ಅದಕ್ಕೆ ಯಾವುದೇ ಸ್ಪಷ್ಟನೆ ಇಲ್ಲ ಇರಲಿ. ಜೊತೆಗೆ ಪಾಕಿಸ್ತಾನ ರಚನೆ ಬಗ್ಗೆ ಕೂಡ ಲಾಹೋರ್ನಲ್ಲಿ ಮುಸ್ಲಿಂ ಲೀಗ್ ಅಧಿವೇಶನ ಟರವನ್ನ ಪಾಸ್ ಮಾಡಿತ್ತು 1940ಯಲ್ಲಿ. 1940ರ ಮುಸ್ಲಿಂ ಲೀಗ್ನ ಲಾಹೋರ್ ಟರಾವ್ ಏನಿದೆ ಪಾಕಿಸ್ತಾನ ರಚನೆ ಬಗ್ಗೆ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಮುಸ್ಲಿಂ ಲೀಗ್ ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಈ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗದ ಏನು ಇದಿತ್ತು ಅಂಶಗಳಿದ್ವು ಆಫರ್ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಗಾಂಧೀಜಿ ಕೂಡ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಅಂತೇಳಿ ಇದನ್ನು ಕರೀತಾರೆ, ಟೀಕೆ ಮಾಡ್ತಾರೆ. ಹಾಗಾಗಿ ಕ್ರಿಪ್ಸ್ ಮಿಷನ್ ಅನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ರಿಜೆಕ್ಟ್ ಮಾಡ್ತಾರೆ ಗಾಂಧೀಜಿ ಇಡೀ ಭಾರತೀಯರ ಪರವಾಗಿ. ಮುಳುಗುತ್ತಿರುವ ಬ್ಯಾಂಕ್ ಒಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್. ಈಗ ಆಲ್ರೆಡಿ ಬ್ಯಾಂಕ್ ದಿವಾಳಿ ಆಗ್ತಾ ಇದೆ, ಇನ್ನು ಮುಂದಿನ ದಿನಾಂಕದ ಚೆಕ್ ಅನ್ನು ಕೊಟ್ಟರೆ ಆ ಚೆಕ್ ಪಾಸ್ ಅಪ್ಲೈ ಹಾಕೋಷ್ಟೊತ್ತಿಗೆ ಆ ಬ್ಯಾಂಕೇ ಇರಲ್ಲ ಅನ್ನೋ ರೀತಿಯಲ್ಲಿ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಭವಿಷ್ಯತ್ತಿನ ದಿನಾಂಕ ಚೆಕ್ ಅಂತೇಳಿ ಗಾಂಧೀಜಿ ಕ್ರಿಪ್ಸ್ ಮಿಷನ್ ಅನ್ನು ಟೀಕೆ ಮಾಡೋ ಮೂಲಕ ಭಾರತ ರಾಷ್ಟ್ರೀಯ ಹೋರಾಟನ ಮತ್ತೆ ಮುಂದುವರಿಸೋ ಕೆಲಸನ ಮಾಡ್ತಾರೆ. ಇನ್ನು ಭಾರತ ಬಿಟ್ಟು ತೊಲಗಿ ಚಳವಳಿ ತುಂಬಾನೇ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಭಾರತ ರಾಷ್ಟ್ರೀಯ ಚಳವಳಿಯ ಒಂದು ಪ್ರಧಾನ ಚಳವಳಿ ಅಂದ್ರೆ ಭಾರತ ಬಿಟ್ಟು ತೊಲಗಿ ಚಳವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೇವೆ. ಇದನ್ನ ಚಲೆ ಜಾವ್ ಚಳವಳಿ ಅಂತ ಕೂಡ ಕರಿತೇವೆ. ಕನ್ನಡದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಕೂಡ ಕರಿತೇವೆ. ಇಂಗ್ಲಿಷಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಲ್ಲ ಒಂದೇ ಚಳವಳಿ.
ಭಾರತ ಬಿಟ್ಟು ತೊಲಗಿ ಚಳುವಳಿ ನೋಡಿ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ 1942 ಆಗಸ್ಟ್ 8ರಂದು ಬಾಂಬೆಲಿ ವಿಶೇಷವಾಗಿರ್ತಕ್ಕಂಥ ಸಭೆಯನ್ನ ಸೇರ್ಕೊಂಡು ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕಾರ ಮಾಡುತ್ತೆ, ಟರಾವನ್ನ ಸ್ವೀಕಾರ ಮಾಡುತ್ತೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡುತ್ತೆ, ಸ್ವೀಕಾರ ಮಾಡುತ್ತೆ. ಈ ಒಂದು ಸಮಿತಿ ಅಥವಾ ಈ ಒಂದು ಸಭೆ ಗಾಂಧೀಜಿಗೆ ಸಂಪೂರ್ಣವಾಗಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನ ಅಥವಾ ಚಲಜಾವ್ ಚಳುವಳಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ನಡೆಸೋದಕ್ಕೆ ಸಂಪೂರ್ಣ ಅಧಿಕಾರನ ಕೊಡುತ್ತೆ. ಗಾಂಧೀಜಿ ಈ ಚಳುವಳಿ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಜೊತೆಗೆ ಗಾಂಧೀಜಿ ಆ ಟೈಮ್ ಅತ್ಯಂತ ಪ್ರಸಿದ್ಧವಾದ ಘೋಷಣೆ ಹೊರಡಿಸ್ತಾರೆ, ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ಎಂದು ಘೋಷಣೆ ಮಾಡೋ ಜೊತೆಗೆ ಭಾರತವನ್ನು ಇಡೀ ಜನತೆಗೆ ಕರೆ ಕೊಡ್ತಾರೆ. ಭಾರತವನ್ನು ಸ್ವತಂತ್ರಗೊಳಿಸುತ್ತೇವೆ ಇಲ್ಲವೇ ಆ ಪ್ರಯತ್ನದಲ್ಲಿ ಸಾಯುತ್ತೇವೆ ಎಂಬ ನಿಲುವನ್ನು ತಾಳುವಂತೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಗಾಂಧೀಜಿ ಕರೆಯನ್ನು ನೀಡ್ತಾರೆ. ಆದರೆ ಈ ಚಳುವಳಿಯ ತೀವ್ರತೆ ಗೊತ್ತಿತ್ತು ಸರ್ಕಾರಕ್ಕೆ. ಹಾಗಾಗಿನೇ ಆಗಸ್ಟ್ 8ನೇ ತಾರೀಕೆ ಭಾರತ ರಾಷ್ಟ್ರೀಯ ಚಳುವಳಿಯ ಭಾಗವಾಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆರಂಭ ಆಗುತ್ತೆ. ವೆರಿ ನೆಕ್ಸ್ಟ್ ಡೇ ಆಗಸ್ಟ್ 9ನೇ ತಾರೀಕಿಗೆ ಗಾಂಧೀಜಿನ ಸೇರಿದಂತೆ ಬಹುತೇಕ ಎಲ್ಲ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರನ್ನ ಬಂಧನಕ್ಕೊಳಪಡಿಸುತ್ತೆ. ಈ ಸಂದರ್ಭದಲ್ಲಿ ಈ ಚಳುವಳಿಯನ್ನ ಮುನ್ನಡೆಸೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ರಾಷ್ಟ್ರೀಯ ನಾಯಕರ ಕೊರತೆ ಉಂಟಾಗಿದ್ದನ್ನು ಕಾಣ್ತೇವೆ. ಆದರೂ ಜನತೆ ಬಹಳಷ್ಟು ರೀತಿಯಲ್ಲಿ ತಮ್ಮ ಈ ಒಂದು ಹೋರಾಟವನ್ನು ವಿವಿಧ ರೀತಿಯ ಚಳುವಳಿಗಳಲ್ಲಿ ಅಥವಾ ಕಾರ್ಯಕ್ರಮಗಳ ಮೂಲಕವಾಗಿ ನಡೆಸ್ಕೊಂಡು ಹೋಗ್ತಾರೆ. ಹಲವು ಇಡೀ ದೇಶದಾದ್ಯಂತ ಮುಷ್ಕರಗಳು, ಹರತಾಳಗಳು, ಬ್ರಿಟಿಷರ ವಿರುದ್ಧವಾಗಿರ್ತಕ್ಕಂಥ ಮೆರವಣಿಗೆಗಳು, ರ್ಯಾಲಿಗಳನ್ನು, ಸಾರ್ವಜನಿಕ ಸ್ಥಳ ಮತ್ತು ಕಟ್ಟಡಗಳ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುವಂಥ ಕೆಲಸ ಮಾಡೋದು, ಕಂದಾಯ ದಾಖಲೆಗಳನ್ನು ಸುಡ್ತಕ್ಕಂಥದ್ದು, ತಂತಿ ದೂರವಾಣಿ ಸಂಪರ್ಕಗಳನ್ನ ಕಟ್ ಮಾಡೋದು, ರೈಲ್ವೆ ನಿಲ್ದಾಣ, ಅಂಚೆ ಕಚೇರಿ, ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚುವ, ಈ ರೀತಿಯಲ್ಲಿ ಒಂದಷ್ಟು ಹಿಂಸಾತ್ಮಕ ಚಟುವಟಿಕೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಜರುಗ್ತಾ ಹೋಗ್ತವೆ. ಯಾಕೆಂದ್ರೆ ಸರಿಯಾಗಿ ಗೈಡ್ ಮಾಡೋರು ಇಲ್ಲ. ಈ ಒಂದು ಚಳುವಳಿ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳೆಲ್ಲ ಅರೆಸ್ಟ್ ಆಗಿದ್ದಾರೆ. ಹಾಗಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಗಳ ಮೂಲಕವಾಗಿ ಬ್ರಿಟಿಷ್ ಆಳ್ವಿಕೆನ ವಿರೋಧ ಮಾಡ್ತಕ್ಕಂಥ ಪ್ರಯತ್ನ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಭಾರತೀಯರು ಮಾಡ್ತಾ ಬರ್ತಾರೆ. ಆದರೆ ಆಗಿನ ವೈಸರಾಯ್ ಆಗಿದ್ದಂಥ ಲಾರ್ಡ್ ಲಿನ್ಲಿತ್ಗೋ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುವ ಸಂದರ್ಭದಲ್ಲಿ ಭಾರತದ ವೈಸರಾಯ್ ಯಾರು ಅಂತಂದ್ರೆ ಲಾರ್ಡ್ ಲಿನ್ಲಿತ್ಗೋ ಅತ್ಯಂತ ನಿರ್ದಯ ಕ್ರಮಗಳನ್ನು ತೆಗೆದುಕೊಂಡು ಚಳುವಳಿಯನ್ನು ಹತ್ತಿಕ್ತಾನೆ. 10,000ಕ್ಕೂ ಅಧಿಕ ಜನರು ಗುಂಡಿಗೆ ಬಲಿಯಾದರು. ಎಷ್ಟೋ ಕಡೆ ಗೋಲಿಬಾರ್ಗಳಾಗ್ತವೆ. ಆ ಗೋಲಿಬಾರ್ಗಳಲ್ಲಿ 10,000ಕ್ಕೂ ಹೆಚ್ಚು ಜನ ಇಡೀ ದೇಶದಾದ್ಯಂತ ಬಲಿಯಾದರು ಅನ್ನೋದು ನಾವು ಬ್ರಿಟಿಷರ ಅಂಕಿಅಂಶಗಳಿಂದ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಚಳುವಳಿ ಅತ್ಯಂತ ಅಭೂತಪೂರ್ವವಾಗಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಗಾಂಧೀಜಿಯ ಒಂದು ಕರೆಗೆ ಮಾಡು ಇಲ್ಲವೇ ಮಡಿ, ಭಾರತವನ್ನು ಸ್ವತಂತ್ರಗೊಳಿಸುತ್ತೇವೆ ಇಲ್ಲವೇ ಆ ಪ್ರಯತ್ನದಲ್ಲಿ ಸಾಯುತ್ತೇವೆ ಎಂಬ ನಿರ್ಧಾರವನ್ನು ಮಾಡಿ ಅಂತ ಏನು ಜನತೆಗೆ ಕರೆ ಕೊಟ್ಟರು. ಆ ನಿರ್ಧಾರಕ್ಕೆ ಅನುಗುಣವಾಗಿ ಗಾಂಧೀಜಿಯ ಒಂದು ಕರೆಗೆ ಹೋಗೊಟ್ಟಂಥ ಭಾರತೀಯ ಜನತೆ ಹಲವಾರು ಚಳುವಳಿಗಳನ್ನು, ಮೆರವಣಿಗೆ, ಮುಷ್ಕರ, ಹರತಾಳ, ತ್ರಿವರ್ಣ ಧ್ವಜವನ್ನು ಹಾರಿಸ್ತಕ್ಕಂಥದ್ದು, ದಾಖಲೆಗಳನ್ನು ಸುಡ್ತಕ್ಕಂಥದ್ದು, ಒಟ್ಟಾರೆ ಬ್ರಿಟಿಷ್ ಆಳ್ವಿಕೆನ ವಿರೋಧ ಮಾಡ್ತಕ್ಕಂಥ, ಆಮೇಲೆ ಅರಣ್ಯದಲ್ಲಿ ಈಚಲ ಮರಗಳನ್ನು ಕಡಿತಕ್ಕಂಥದ್ದು, ಮೀಸಲು ಅರಣ್ಯಗಳಲ್ಲಿ ಮರಗಳನ್ನು ಕಡಿತಕ್ಕಂಥದ್ದು, ವಿದೇಶಿ ವಸ್ತುವನ್ನು ಸುಟ್ಟು ಹಾಕುವಂಥದ್ದು, ವಿದೇಶಿ ವಸ್ತು ಮಾಟ ಮಾಡ್ತಕ್ಕಂಥ ಅಂಗಡಿಗಳ ಮುಂದೆ, ಮದ್ಯದ ಅಂಗಡಿ ಮುಂದೆ ಪಿಕೆಟಿಂಗ್ ಅನ್ನು ಮಾಡ್ತಕ್ಕಂಥದ್ದು, ಹೀಗೆ ಬಹಳಷ್ಟು ರೀತಿಯಲ್ಲಿ ಒಂದಷ್ಟು ಹಿಂಸಾತ್ಮಕ ಚಟುವಟಿಕೆಗಳ ಮೂಲಕವಾಗಿ ಕೂಡ ಬ್ರಿಟಿಷರಿಗೆ ಈ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನ ಅತ್ಯಂತ ಅಭೂತಪೂರ್ವವಾಗಿ ಸಿಂಹ ಸ್ವಪ್ನವಾಗಿ ಕಾಡುವ ಹಾಗೆ ಮಾಡಿದ್ದು ಸಮಸ್ತ ಭಾರತೀಯ ಜನತೆ. ಈ ಒಂದು ಈ ರೀತಿಯೆಲ್ಲ ಸಾಕಷ್ಟು ಹೋರಾಟದ ಪ್ರತಿಫಲವಾಗಿ ಗಾಂಧೀಜಿ ನಾಯಕತ್ವದಲ್ಲಿ ಭಾರತ 1947 ಆಗಸ್ಟ್ 15ನೇ ತಾರೀಕಿನಂದು ಸ್ವಾತಂತ್ರ್ಯ ಪಡ್ಕೊಳ್ಳುತ್ತೆ. ಈ ಎಲ್ಲ ಕ್ರೆಡಿಟು ಯಾಕೆಂದ್ರೆ ಇಡೀ ವಿಶ್ವದಲ್ಲಿ ಅಥವಾ ಇಡೀ ಜಗತ್ತಿನ ಇತಿಹಾಸದಲ್ಲಿ ಅಹಿಂಸಾ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನು ಪಡೆದಂಥ ಮೊಟ್ಟ ಮೊದಲ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಮಾತ್ರ. ಅದಕ್ಕೆ ಕಾರಣ ಗಾಂಧೀಜಿ ನಾಯಕತ್ವ, ಗಾಂಧೀಜಿಯ ಸತ್ಯಾಗ್ರಹ ಮತ್ತು ಅಹಿಂಸಾತ್ಮಕ ಮಾರ್ಗದ ಹೋರಾಟ. ಹೀಗೆ ಗಾಂಧೀಜಿ ಭಾರತ ರಾಷ್ಟ್ರೀಯ ಚಳುವಳಿಯ ತೃತೀಯ ಹಂತದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುವ ಮೂಲಕ ಭಾರತಕ್ಕೆ ಸುದೀರ್ಘ ಅವಧಿಯಲ್ಲಿ ಏನು ಶೋಷಣೆಗೆ ಗುರಿಯಾಗಿದ್ದು ನಾವು ಶತಮಾನಗಳಿಂದ, ಆ ದಾಸ್ಯದ ನೊಗವನ್ನು ಕಿತ್ತಾಕಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಾರೆ. ಹಾಗಾಗಿ ಅವರನ್ನ ಭಾರತದ ರಾಷ್ಟ್ರಪಿತ ಅಂತೇಳಿ ಕರೆಯಲಾಗುತ್ತೆ. ಭಾರತದ ರಾಷ್ಟ್ರಪಿತ ಅಂತೇಳಿ ಗಾಂಧೀಜಿಯವರನ್ನ ನಾವು ಕರೀತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಿಷ್ಟು ಗಾಂಧೀಜಿಯ ಪಾತ್ರ, ಭಾರತ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯ ಪಾತ್ರದ ಕುರಿತಾಗಿರ್ತಕ್ಕಂಥ ಅವಲೋಕನ ಅಂತೇಳಿ ಹೇಳ್ಬೋದು. ಮತ್ತೊಂದು ವಿಡಿಯೋದಂಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.